ಇನ್ನೇನು 2024ರ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿವೆ. ಈಗಾಗಲೇ ಎಲ್ಲಾ ಕಡೆ ಬಿರುಸಿನ ಪ್ರಚಾರಗಳು ಕೂಡ ನಡೆಯುತ್ತಿವೆ. ಈ ಮಧ್ಯೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಹೈ ವೋಲ್ಟೇಜ್ ಕ್ಷೇತ್ರವೆಂದೇ ಭಾವಿಸಬಹುದು. 3 ಬಾರಿ ಸಂಸದರಾಗಿ ಈ ಬಾರಿಯೂ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ಸಂಸದ ಡಿಕೆ ಸುರೇಶ್ ರಾಜ್ಯದಲ್ಲೇ ಸಾಕಷ್ಟು ಸದ್ದು ಮಾಡುತ್ತಿರುವ ಸಂಸದ ಅಂತಾನೆ ಹೇಳಬಹುದು. ಅನೇಕ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಡಿಕೆ ಸುರೇಶ್ ಯಶಸ್ವಿಯಾಗಿದ್ದಾರೆ. ಇನ್ನು ಇವರ ಪ್ರಚಾರ ಕಾರ್ಯಗಳು ಕೂಡ ನಿರೀಕ್ಷೆಗೂ ಮೀರಿ ನಡೆಯುತ್ತಿವೆ. ಇಂದು ಕೂಡ ಪ್ರಚಾರ ಕೈಗೊಂಡಿರುವ ಸಂಸದರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೇಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ, ಮುಗಳೂರು, ನೆರಿಗಾ ಸ್ಥಳಗಳಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದರು. ಮೊದಲಿಗೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಪಡೆದು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಪ್ರಚಾರದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು, ಇನ್ನು ಅನೇಕರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಆನೇಕಲ್ ಶಾಸಕರಾದ ಶ್ರೀ ಬಿ ಶಿವಣ್ಣ, ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿ ಸಂಸದರ ಪರ ಪ್ರಚಾರವನ್ನ ಮಾಡಿದರು. ಇನ್ನ ಡಿಕೆ ಸುರೇಶ್ ಮಾತು ಹೊರಟಾದರೂ ಕೆಲಸಗಳ ವಿಷಯದಲ್ಲಿ ಇವರ ಬಳಿ ರಾಜಿಯೇ ಇಲ್ಲ. ಕೇಂದ್ರದ ಯೋಜನೆಗಳು ಮಾತ್ರವಲ್ಲದೆ ರಾಜ್ಯ ಸರ್ಕಾರದಿಂದಲೂ ವಿಶೇಷ ಅನುದಾನಗಳನ್ನು ಪಡೆದಿದ್ದಾರೆ. ಅನೇಕ ರಸ್ತೆ, ಸೇತುವೆಗಳ ನಿರ್ಮಾಣ, ಕೆರೆಗಳ ಮರು ನಿರ್ಮಾಣ, ಹೀಗೆ ಅನೇಕ ಕೆಲಸಗಳು ಇವರ ಮನವಿಯಿಂದಲೇ ರಾಜ್ಯ ಸರ್ಕಾರ ಪೂರ್ಣಗೊಳಿಸಿವೆ ಎನ್ನಬಹುದು. ಇನ್ನು ಈ ಬಾರಿಯೂ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಡಿಕೆ ಸುರೇಶ್ ಅವರೇ ಗೆಲ್ಲುವ ನಿರೀಕ್ಷೆ ಕೂಡ ಇದೆ. ನೋಡ್ರಿ, ಜನತಾದಳದವರು ಮಾನ್ಯ ದೇವೇಗೌಡರು ಕ್ಷುಲ್ಲಕ ರಾಜಕಾರಣ ಮಾಡೋದ್ರಲ್ಲಿ ಹೆಸರುವಾಸಿ. ಅವರು ಹಿರಿಯರಿದ್ದಾರೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಅಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ. ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ, ಆ ಆರೋಪಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ. ಇವತ್ತು ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ. ನನ್ನನ್ನು ಕಲ್ಲು ಹೊಡೆದ್ರು, ಶಿವಕುಮಾರ್ನ ಕಲ್ಲು ಹೊಡೆದ್ರು ಅಂತ ಹೇಳ್ತಾರಲ್ಲ, ಅವ್ರ ಮನೆಯಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಅವ್ರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸುವಂತಾದ್ರೆ ತೋರಿಸ್ತೀನಿ. ಯಾರ್ಯಾರು ಜಮೀನ ಯಾರ್ಯಾರು ರಾಜಕಾರಣ ಹಾಕೊಂಡವ್ರೆ ಅಂತ ಅದನ್ನು ತೋರಿಸ್ತೀನಿ. ಅದರ ಅವಶ್ಯಕತೆ ನನಗಿಲ್ಲ. ಚುನಾವಣೆ ಸೋಲಿನ ಭೀತಿಯಿಂದ ಇವತ್ತು IT ಅವ್ರನ್ನ, ED ಅವ್ರನ್ನ ನಮ್ಮ ಮುಂದೆ ಬಿಟ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರುಗಳನ್ನು ಬೆದರಿಸುವಂಥ ತಂತ್ರಗಾರಿಕೆ IT ಅಧಿಕಾರಿಗಳು ಬಂದು ನಿನ್ನೆ ಕೆಲವ್ರನ್ನ ಅಧಿಕಾರಿಗಳನ್ನು, ನಮ್ಮ ಮುಖಂಡರುಗಳನ್ನ ಬೆದರಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ನನ್ನ ಡ್ರೈವರನ್ನು ಕೂಡ, ಅವರ ಕುಟುಂಬದವ್ರನ್ನ ಎಳೆದಾಡಿರುವಂಥದ್ದು, ಭಾಳ ತೀಕ್ಷ್ಣವಾಗಿ ಹೆಣ್ಣುಮಕ್ಕಳನ್ನ ನೋಡಿರುವಂಥ ದುರ್ಘಟನೆಗಳನ್ನ ಇವತ್ತು IT ಅಧಿಕಾರಿಗಳು ಮಾಡಿದ್ದಾರೆ. ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾನು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಬರೀತಾ ಇದ್ದೇನೆ. ಮತ್ತು ITಗೆ ಸಂಬಂಧಪಟ್ಟಂಥ ಯಾರು ಇಲಾಖೆಯ ಮುಖ್ಯಸ್ಥರಿದ್ದಾರೆ ಅವರೇನಿದ್ರು ಪರಿಶೀಲನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಹೆದರಿಕೆ ಆಗ್ತಕ್ಕಂಥದ್ದು, BJP ಪರವಾಗಿ ಅವರು ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು, ಯಾವ ಥರದ ತಂತ್ರಗಾರಿಕೆಯನ್ನು ಇವತ್ತು ಏನು ಬಳಸ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಇದೇ ರೀತಿ ಮುಂದುವರಿತು ಅಂತಂದರೆ ಉಗ್ರ ಹೋರಾಟವನ್ನು IT ಅಧಿಕಾರಿಗಳ ಮುಂದೆ, ಸಂಬಂಧಪಟ್ಟಂಥ ಚುನಾವಣಾ ಆಯೋಗದ ಮುಂದೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಹೆಣ್ಮಕ್ಳನ್ನ ತೀಕ್ಷ್ಣವಾಗಿ ಮತ್ತು ಯುವಕರನ್ನ ಒಂಟಿ ಕಾಲಲ್ಲಿ ನಿಲ್ಲಿಸುವಂಥ ಕೆಲಸಗಳು ನಿನ್ನೆ ನನ್ನ ಡ್ರೈವರ್ ಮನೆಯಲ್ಲಿ ಕುಟುಂಬದಲ್ಲಿ ನಡೆದಿದೆ. ಇದು ಎಷ್ಟು ಸರಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೋಲುನ ಭೀತಿಯಿಂದ ಈ ಥರದ ಒಂದು ಪ್ರಕರಣಗಳು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಅಂದರೆ IT ಅವರು ದೌರ್ಜನ್ಯ ಮಾಡ್ತಿದ್ದಾರೆ. IT ಅವರ ದೌರ್ಜನ್ಯ, ದಬ್ಬಾಳಿಕೆ, BJP ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸೋಲಿನ ಭೀತಿ ಕಾಡ್ತಾ ಇದೆ. ಅದಕ್ಕೋಸ್ಕರ ಇಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಕುಗ್ಗಿಸ್ತಿದ್ದಾರೆ ಸರ್ ಅವರು. ಅವ್ರಿಗೆ ಇನ್ನೇನಾಗಿದೆ, ಬೇರೆಯವ್ರು ಇನ್ಯಾರು ಸಿಕ್ಕಿಲ್ವಲ್ಲ ಅವ್ರಿಗೆ, ಅದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದಾರೆ. ಅವ್ರೇನಾದರೂ ಇದ್ರೆ ಚುನಾವಣೆ ಇತ್ತು ಅಂತಂದರೆ ಜನರ ಮುಂದೆ ಹೋಗಿ ಕೇಳಬೇಕು. ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಅವ್ರ ಮೇಲೆ ಅಂಥೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪ್ರಚಾರವನ್ನು ಮಾಡ್ತಕ್ಕಂಥದ್ದು. ಇವತ್ತು ಚುನಾವಣೆ ನಿಷ್ಪಕ್ಷಪಾತ ನಡಿಬೇಕು ಅಂತಕ್ಕಂಥದ್ದು ನಮ್ಮ ದೃಷ್ಟಿ. ಅದಕ್ಕೋಸ್ಕರ ಎಲ್ಲ ರೀತಿಯ ಸಹಕಾರವನ್ನು ಚುನಾವಣಾ ಆಯೋಗಕ್ಕೆ, ನಾವು ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ. ನನಗೆ ಯಾರನ್ನು ಹೆದರಿಸುವಂಥದ್ದಾಗಲಿ ಬೆದರಿಸುವಂಥದ್ದಾಗಲಿ ಮತ ಕೇಳುವಂಥ ಅವಶ್ಯಕತೆ ಇಲ್ಲ. ನಾನು ನನ್ನ ಕೆಲಸದ ಮೇಲೆ ನಾನು ಮತ ಕೇಳ್ತಾ ಇದ್ದೀನಿ ಹೊರತು ಬೇರೆಯವ್ರ ರೀತಿಯಲ್ಲಿ ಅವ್ರ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ, ಅವರ ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಜೊತೆ ಸೇರಿಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಸರ್. SSTV
ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ